ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆ ಒಂದಿಷ್ಟು ಮಾತುಕತೆಗೆ ಬಂದಿದ್ದೇನೆ. ಬರವಣಿಗೆ ಮತ್ತು ಚಿಂತನೆ. ಈ ಬರವಣಿಗೆ ಮತ್ತು ಚಿಂತನೆ ಇವೆರಡು ಪೂರಕ ಅಂಶಗಳೇ ಅಥವಾ ವಿರೋಧಾಭಾಸವೇ ಅಥವಾ ಅವಿನಾಭಾವ ಸಂಬಂಧವೇ? ಚಿಂತನೆಗಳು ಯಾವಾಗ ಬರ್ತವೆ, ಯಾವ ಇಸ್ವಿಲಿ ಬರ್ತವೆ, ಯಾವ ವಯಸ್ಸಿಗೆ ಬರುತ್ತೆ, ಯಾವಾಗ ಬರುತ್ತೆ ಗೊತ್ತಿಲ್ಲ. ಬರವಣಿಗೆ ಕೂಡ ಅಷ್ಟೇ, ಯಾವಾಗ ಬರುತ್ತೆ, ಯಾವಾಗ ಆ ಅಕ್ಷರಗಳು ನಮ್ಮ ಕೈಗೆ ಬರ್ತವೆ, ಆ ಅಕ್ಷರದ ಹೆಪ್ಪು ನಮಗೆ ಯಾವಾಗ ಸಿಗುತ್ತೆ ಗೊತ್ತಿಲ್ಲ. ನಾವು ಎಷ್ಟೇ ಓದಿದರೂ, ಎಷ್ಟೇ ನಮ್ಮಲ್ಲಿ 3-4 ಡಿಗ್ರಿಗಳಿದ್ದರೂ ಸಹ ಅಕ್ಷರದ ಹೆಪ್ಪು ಕೈಗೆ ಬರಲ್ಲ. ಹಾಗಾಗಿ ಬರವಣಿಗೆ ಮತ್ತು ಚಿಂತನೆ ಯಾವಾಗ ಬರುತ್ತೆ? ಈ ಜೀವನ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ, ಅಗೋಚರ. ಇಲ್ಲಿ ನೋವಿದೆ, ನಲಿವಿದೆ, ಸಂತೋಷ ಇದೆ, ಸಂದಿಗ್ಧತೆ ಇದೆ, ಸಂಕೀರ್ಣತೆ ಇದೆ, ಅವಮಾನವಿದ್ದಾವೆ, ವಿಷಾದಗಳಿದ್ದಾವೆ. ಮತ್ತು ಇವೆಲ್ಲವನ್ನು ನೋಡುತ್ತಲೇ ನಾವು ಜೀವನವನ್ನು ನೋಡಬೇಕಾಗಿದೆ. ಚಿಂತನೆ ಯಾವಾಗ ಬರುತ್ತೆ? ನಮ್ಮ ಅನುಭವಗಳಿಗೆ ಸಾಟಿ ಹಿಡಿದಾಗ ಮತ್ತು ನಮ್ಮ ಅನುಭವಗಳ ಜೊತೆ ಮತ್ತು ನಾವು ಪಡೆದುಕೊಳ್ಳುವ ಆ ಅನುಭವಗಳ ಜೊತೆ ನಾವು ಸಮೀಕರಿಸಬೇಕು. ಯಾಕಂದರೆ ನಮ್ಮ ಅನುಭವಗಳೇ ಗ್ರೇಟ್ ಅಲ್ಲ, ನಮ್ಮ ಅನುಭವಗಳೇ ಉತ್ತಮ ಅಲ್ಲ. ಈ ಅನುಭವಗಳು ನೀವು ಮನುಷ್ಯರ ಜೊತೆ ಒಡನಾಡಿಯಾಗಿ ಅವರ ಜೊತೆ ನೀವು ಒಂದು ಅನುಸಂಧಾನ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಅರೆ ನಮ್ಮ ಅನುಭವಗಳಿಗೂ ಅವರ ಅನುಭವಗಳು ಎಷ್ಟೊಂದು ವ್ಯತ್ಯಾಸ ಇದೆ. ನಾನು ಅಂದ್ಕೊಂಡಿದ್ದು ಅನುಭವನೇ ಬೇರೆ, ಅವ್ರು ಅಂದ್ಕೊಂಡಿದ್ದ ಅನುಭವನೇ ಬೇರೆ, ಹೌದಲ್ಲ? ಹೀಗಾಗಿ ಈ ಚಿಂತನೆ ಅನ್ನೋದು ನಾವು ಪ್ರತಿಯೊಬ್ಬರಿಂದ ಕಲಿಬೇಕಾಗಿದೆ, ಪ್ರತಿಯೊಂದು ವರ್ಗಮೂಲದಿಂದನೂ ಕಲಿಬೇಕಾಗುತ್ತೆ. ಈ ಚಿಂತನೆ ಯಾವಾಗ ಬರುತ್ತೆ ಅನ್ನೋಂಗಿದ್ರೆ, ನಿಮ್ಮ ಬದುಕಿನಲ್ಲಿ ಆ ಕಷ್ಟ ಸುಖ, ನೋವು, ನಲಿವು, ಅವಮಾನ, ವಿಷಾದ, ಖಿನ್ನತೆ, ನಿಮ್ಮ ಕನಸುಗಳು ನನಸಾಗದೆ ಹೋದಾಗ, ನಿಮ್ಮ ಜೀವನ ನೀವು ಅಂದ್ಕೊಂಡಾಗೆ ಸಾಗದಲ್ಲೇ ಹೋದಾಗ ನಿಮಗೆ ಒಂದು ರೀತಿಯ ಒಂದು ಖಿನ್ನತೆ ಅಥವಾ ಒಂದು ರೀತಿಯ ಈ ಏನು ಹೇಳ್ತೀವಿ, ಆ ಒಂದು ಇದಕ್ಕೆ ಹೋಗ್ಬಿಡ್ತೀವಿ ನಾವು. ಆವಾಗ ಒಂದು ಸ್ವಲ್ಪ ಯೋಚನೆ ಮಾಡ್ತೀವಿ, ಏನು ಒಂದು ಚಿಂತನೆ ಅನ್ನೋದು, ಯಾಕೆ ಹಿಂಗಾಗುತ್ತೆ? ನಾನು ಇಷ್ಟೆಲ್ಲ ಯೋಚನೆ ಮಾಡಿರು, ಇಷ್ಟೆಲ್ಲ ನಾನು ವಿದ್ಯಾಭ್ಯಾಸ ಮಾಡಿರೂ ಸಹ ನಮಗೆ ಚಿಂತನೆ ಬರಲ್ವಲ್ಲ. ಇದೆಲ್ಲ ಹೋಗ್ತಾ ಬದುಕು ಸಾಗ್ತಾ ನಮಗೆ ಗೊತ್ತಾಗುತ್ತೆ. ಏಕೆಂದರೆ ಒಬ್ಬ ಮನುಷ್ಯನ ಮೆದುಳಲ್ಲಿ ಒಂದು 60,000-70,000 ಚಿಂತನೆ ಬರುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಎಲ್ಲಿರ್ತಾವೆಲ್ಲ? ತಲೆಯಲ್ಲಿರ್ತಾವ? ಎಲ್ಲಿರ್ತಾವೆ? ಆದರೂ ಚಿಂತನೆಗಳು ಒಂದು 60,000-70,000 ಬರ್ತಾವಂತೆ. ಹಾಗಾಗಿ ನಮ್ಮ ಚಿಂತನೆಗಳಿಗೆ ನಾವು ಸಾಣೆ ಹಿಡಿಬೇಕು. ಈ ಬದುಕನ್ನು ನೋಡುವ, ಗ್ರಹಿಸುವ ಮತ್ತು ಅದನ್ನು ನಾವು ವರ್ತಮಾನದಲ್ಲಿ ಅನುಸಂಧಾನ ಮಾಡ್ತಾ ನಾವು ಹೋದಾಗ ನಮ್ಮ ಚಿಂತನೆಗಳು ಬರ್ತವೆ. ಆ ಚಿಂತನೆಗಳಿಗೆ ಹೊಳಪು ಯಾವಾಗ ಬರುತ್ತೆ ಅಂದರೆ, ನಮ್ಮ ಪದ ಸಂಪತ್ತು ಜಾಸ್ತಿ ಆದಾಗ. ನಾವು ಭಾಷೆ ಕಲಿಯಲ್ಲ, ಪದ ಸಂಪತ್ತು ಕಲಿತಾ ಹೋಗ್ತಾ ಇರ್ತೀವಿ. ನಿಮ್ಮ ಚಿಂತನೆಯಲ್ಲಿ ಆ ಪದ ಸಂಪತ್ತಿನ ಆ ಆಭರಣ ತುಂಬ ಚೆನ್ನಾಗಿದ್ದರೆ, ಅಂದರೆ ರಚನಾತ್ಮಕವಾಗಿದ್ದರೆ ಮತ್ತು ಪ್ರಜಾಸತ್ತಾತ್ಮಕವಾಗಿದ್ದರೆ, ಅದು ಆ ಚಿಂತನೆಗಳಿಗೆ ಹೊಳಪು ಬರುತ್ತೆ. ಹಾಗಾಗಿ ಆ ಚಿಂತನೆಗಳಿಗೆ ನಾವು ಹೊಳಪು ಬರಬೇಕು ಅಂದರೆ, ನಮ್ಮ ಪದ ಸಂಪತ್ತನ್ನು ನಾವು, ನಮ್ಮ ಸೃಜನಶೀಲತೆಯನ್ನು, ನಮ್ಮ ಅಸ್ಮಿತೆಯನ್ನು ನಾವು ಒಂದು ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ನಾವು ನೋಡ್ತಾ ಹೋಗಬೇಕು. ಮತ್ತು ಬರವಣಿಗೆ, ಚಿಂತನೆ ಒಂದು ಕಡೆ ಆದರೆ ಬರವಣಿಗೆ ಎಲ್ಲರಿಗೂ ಬರಲ್ಲ. ಬರವಣಿಗೆ ಅನ್ನೋದು ಒಂದು ನಿರಂತರ ತಪಸ್ಸಿನ ಫಲ. ಅದು ಬರಿತಾ ಬರೆದು ಹಾಳೆಗಳನ್ನು ಹರಿದು ಹಾಕ್ತಾ, ಯಾಕಂದರೆ ಅಕ್ಷರಗಳು ಹೆಪ್ಪಾಗಿ ಕೈಗೆ ಸಿಗಬೇಕಾದ್ರೆ ಎಷ್ಟೋ ವರ್ಷಗಳು ತಗಲ್ಬಿಡುತ್ತೆ. ಅಕ್ಷರಗಳು ಕೈಗೆ ಸಿಗಲ್ಲ ಸುಲಭವಾಗಿ. ಆ ಅಕ್ಷರದ ಹೆಪ್ಪನ್ನು ಹೊಡಿಬೇಕು. ಹೆಂಗೆ ನಮ್ಮ ಬದುಕನ್ನು ಹೆಪ್ಪನ್ನು ಹೊಡಿತೀವೋ, ಆ ಅಕ್ಷರದ ಹೆಪ್ಪನ್ನು ಹೊಡೆದಾಗ ಅಕ್ಷರಗಳ ಸಾಂದ್ರತೆ ನಮಗೆ ಕೈಗೆ ಸಿಗುತ್ತೆ. ಹಾಗಾಗಿ ಬರವಣಿಗೆ ಅನ್ನೋದು ನಾವು ನಿರಂತರ ಬರವಣಿಗೆಗೆ ಹೋಗ್ತಾ ಇರಬೇಕು.
ಅದು ಯಾವುದೇ ಬರವಣಿಗೆ ಆಗಲಿ, ಆಮೇಲೆ ನೀವು ಬರಿತಾ ಬರಿತಾ ಹೋಗ್ತಾ ಈ ಲೋಕದ ಜ್ಞಾನವನ್ನು ಪಡೆದುಕೊಳ್ಳುತ್ತಾ ಲೋಕದ ಜನರ ಜೊತೆ ಒಡನಾಟ ಮಾಡ್ತಾ ಅವರ ಜೊತೆ ಅನುಸಂಧಾನ ಮಾಡ್ತಾ ಹೋಗುವ ಸನ್ನಿವೇಶದಲ್ಲಿ ನಿಮಗಾದ ನೋವು, ಅವಮಾನ, ಆಘಾತಗಳು ಇವೆಲ್ಲವೂ ನಿಮಗೆ ಹಸಿರಾದಾಗ ಬರವಣಿಗೆಯ ರೂಪ ಪಡೆದುಕೊಳ್ಳುತ್ತೆ. ಹಾಗಾಗಿ ನಾವು ನಿರಂತರ ಬರವಣಿಗೆಯಲ್ಲಿರಬೇಕು. ಯಾಕಂದರೆ ನಾವು ಜಾಸ್ತಿ ಮಾತಾಡ್ತೀವಿ, ಆದರೆ ಬರವಣಿಗೆ ಬರಲ್ಲ. ಯಾವುದೇ ಒಂದು ಲೇಖನ ಆಗಲಿ, ಯಾವುದೇ ಒಂದು ಕಥೆಯಾಗಲಿ, ಕಾದಂಬರಿ ಆಗಲಿ, ಒಂದು ಪಠ್ಯ ಆಗಲಿ ಆಗಬೇಕು ಅಂದರೆ ಬರೀಬೇಕು. ನಾವು ಬರೆದಾದ್ಮೇಲೆ ಮುಂದಿನ ಮಾತುಕತೆ. ಹಾಗಾಗಿ ನಮ್ಮ ಬರವಣಿಗೆಯನ್ನು ನಾವು ನಿರಂತರವಾಗಿ ಕಾಪಾಡಿಕೊಳ್ಬೇಕು, ಬರಿತಾ ಇರಬೇಕು. ನಿಮ್ಗೆ ಯಾವುದೇ ಅನುಭವಗಳನ್ನಾಗಲಿ. ಯಾಕಂದರೆ ಬರವಣಿಗೆ ಏನಾದರೂ ಒಂದು ಹುಚ್ಚಿದ್ದ ಹಾಗೆ. ಒಂದು ಹುಚ್ಚನ್ನು ಆ ಹುಚ್ಚತನ ನಾವು ರೂಢಿಸ್ಕೊಂಡ್ಬಿಟ್ರೆ ಅದು ಬರವಣಿಗೆ ತನ್ನ ಪಾಡಿಗೆ ತಾನು ಹೋಗುತ್ತೆ. ಯಾಕಂದರೆ ಆ ಕಾಲಘಟ್ಟದ ನಿಯಮದಲ್ಲಿ ಬರವಣಿಗೆ ಯಾವತ್ತೂ ಮುಖಾಮುಖಿ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಮ್ಮ ಚಿಂತನೆಗಳಿಗೂ ನಮ್ಮ ಬರವಣಿಗೆಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಇದು ಯಾವಾಗ ಒಂದು ಪಕ್ವತೆಯ ನೆಲೆಯಲ್ಲಿ ಬರುತ್ತೆ ಅಂತ ಹೇಳಿದರೆ, ನಿಮ್ಮ ಚಿಂತನೆಗಳಿಗೆ ವರ್ತಮಾನದ ಸಂದರ್ಭದಲ್ಲಿ ನಡೆಯುವಂಥ ಘಟನೆಗಳಿಗೆ ನೀವು ನಿಮ್ಮ ಒಳ ವಿಮರ್ಶಕನಾಗಿ ನೋಡಿದಾಗ, ನಿಮ್ಮ ಪದಗಳ ಸಂಪತ್ತು ಜಾಸ್ತಿ ಆದಾಗ, ಆ ಪದಗಳ ಸಂಪತ್ತಿನ ಹೊಳಪು, ಆ ಆಭರಣ ನಿಮ್ಮ ಚಿಂತನೆಗಳಿಗೆ ಲೇಪಿಸಿದಾಗ ಬರವಣಿಗೆ ಕೂಡ ಅದೇ ರೀತಿ ಸಾಗುತ್ತೆ. ಹಾಗಾಗಿ ಈ ಚಿಂತನೆ ಮತ್ತು ಬರವಣಿಗೆ ಎರಡೂ ಸಹ ಒಂದರಲ್ಲೇ ಹೋಗಬೇಕು. ಇವು ಯಾವತ್ತೂ ಬೇರೆ ಅಲ್ಲ. ಇದಕ್ಕೆ ನಿಕಟವಾದ ಸಂಬಂಧ ಇದೆ ಮತ್ತು ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ಬರವಣಿಗೆಯನ್ನು ನಾವು ಅಪ್ಕೋಬೇಕು. ಚಿಂತನೆಗಳನ್ನು ಕೂಡ ಅಷ್ಟೇ ಚೆನ್ನಾಗಿ ಮಾಡಬೇಕು. ನಾವು ಚಿಂತನೆಗಳನ್ನು ಮಾಡಬೇಕು ಅಂದರೆ ಏನು ಮಾಡಬೇಕು? ನಾವು ಸತತ ಅಧ್ಯಯನ ಮಾಡಬೇಕು. ಈ ಬದುಕನ್ನು ನೋಡುವಂಥ ಅಧ್ಯಯನ ಮಾಡೋದು. ಪುಸ್ತಕಗಳನ್ನು ಓದಬೇಕು, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಬೇಕು, ಜನರ ಜೊತೆ ಮಾತಾಡಬೇಕು. ಹಾಗಾಗಿ ನಾವು ಜನರ ಜೊತೆ ಮಾತಾಡ್ತಾ ಪುಸ್ತಕದ ಓದಿನ ಮುಖಾಂತರ ನಮ್ಮ ಚಿಂತನೆಗಳಿಗೆ ಹೊಳಪನ್ನು ಕೊಡುತ್ತಾ ನಾವು ಸಾಕ್ತಾ ಹೋದಾಗ ನಮ್ಮ ಬರವಣಿಗೆ ಕೂಡ ಅದೇ ರೀತಿ ಒಂದು ರೂಪ ಪಡೆದುಕೊಳ್ಳುತ್ತೆ. ಸ್ನೇಹಿತರೆ, ಇಷ್ಟು ಸಾಕು ಅಂತ ಕಾಣುತ್ತೆ. ನಾನು ಯಾವುದೇ ಪಠ್ಯ ಆಗಲಿ, ಯಾವುದೇ ಒಂದು ನೋಟ್ಸ್ ಮಾಡ್ಕೊಳ್ಳೋಕೆ ಬರಲ್ಲ. ಮುಕ್ತವಾಗಿ ನನ್ನ ಮನಸ್ಸಲ್ಲಿ ಇರೋದನ್ನು ಹೇಳಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನೊಂದು ಯೂಟ್ಯೂಬಲ್ಲಿ ಚಾನಲ್ ಇದೆ, ಈಚನೂರು ಕನ್ನಡ ಚಾನಲ್. ನಮಸ್ಕಾರ.